ರಾಜ್ಯದಲ್ಲಿ ನಕ್ಸಲರ ಯುಗಾಂತ್ಯ ಆಗಲಿದೆ. ಸಿಎಂ ಸಮ್ಮುಖದಲ್ಲಿ ನಕ್ಸಲರು ಶರಣಾಗತಿಗೆ ಮುಂದಾಗಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗತಿಗೆ ಮುಂದಾಗಲಿದ್ದಾರೆ. ಈಗಾಗಲೇ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲೂ ಕೂಡ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಇವತ್ತು 6 ಮಂದಿ ನಕ್ಸಲರು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗತಿ ಆಗಲಿದ್ದಾರೆ. ಈಗಾಗಲೇ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ನಕ್ಸಲರಾದಂತಹ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ರಾಯಚೂರಿನ ಮಾರೆಪ್ಪ ಅರೋಲಿ ಶರಣಾಗತಿಯಾಗಲಿದ್ದಾರೆ. ಕೇರಳದ ಜಿಶಾ, ತಮಿಳುನಾಡಿನ ವಸಂತ್ ಶರಣಾಗತಿಗೆ ಸಿದ್ಧರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಗೃಹ ಕಚೇರಿಯನ್ನ ತಲುಪಿ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶಸ್ತ್ರ ತ್ಯಾಗವನ್ನ ಮಾಡಲಿದ್ದಾರೆ. ರಾಜ್ಯದಲ್ಲಿ ನಕ್ಸಲರ ಯುಗಾಂತ್ಯ ಆಗಲಿದೆ. ಸಿಎಂ ಸಮ್ಮುಖದಲ್ಲಿ ನಕ್ಸಲರು ಶರಣಾಗತಿಯಾಗಲಿದ್ದಾರೆ. ಯಾಕಂದ್ರೆ ಈ 6 ಮಂದಿ ನಕ್ಸಲರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ನಾವು ಶರಣಾಗತಿ ಆಗ್ತೀವಿ, ನಾವು ನಮ್ಮ ತಪ್ಪನ್ನ ಒಪ್ಪಿಕೊಳ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿತ್ತು. ಬಟ್ ಅದಾದ ಮೇಲೆ ಇವತ್ತು ಬೆಂಗಳೂರಿನ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗತಿ ಆಗ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು 6 ಮಂದಿ ನಕ್ಸಲರು ಸಿದ್ದರಾಮಯ್ಯನವರ ಮುಂದೆ ಶಸ್ತ್ರ ತ್ಯಾಗವನ್ನ ಮಾಡಲಿದ್ದಾರೆ. ಈ ಹಿಂದೆ ಅಂದ್ರೆ ಕಳೆದ ನವೆಂಬರ್ನಲ್ಲಿ ನಕ್ಸಲ್ ನಾಯಕನಾಗಿದ್ದಂತಹ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಉಡುಪಿಯ ಹೆಬ್ರಿ ತಾಲೂಕಿನ ಕಪ್ಪಿನಾಲೆ ಎನ್ನುವಂತಹ ಸ್ಥಳದಲ್ಲಿ ಎನ್ಕೌಂಟರ್ ಮಾಡಲಾಗಿತ್ತು. ಆಂಟಿ ನಕ್ಸಲ್ ಫೋರ್ಸ್ ತಂಡದವರು ವಿಕ್ರಮ್ ಗೌಡನನ್ನ ಹೊಡೆದುರುಳಿಸಿದ್ರು. ಅದಾದ ಬಳಿಕ ಒಂದಷ್ಟು ನಕ್ಸಲರು ಅಲ್ಲಿಂದ ಪರಾರಿಯಾಗಿದ್ರು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ. ಸೊ ನಕ್ಸಲರು ಶರಣಾಗತಿಯಾಗಿ ನಿಮ್ಗೇನ್ ಅವಕಾಶಗಳು ಬೇಕು ಅಥವಾ ನಿಮ್ಗೇನು ಫೆಸಿಲಿಟೀಸ್ಗಳು ಬೇಕು ಅದನ್ನ ನಾವು ಕೊಡ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು ಕಳೆದ ಬಾರಿ ಕೂಡ ಈ ನಕ್ಸಲರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ರು. ಬಂದು ಶರಣಾಗತಿಯಾಗಿ ನಮ್ಮ ಏನ್ ಬೇಡಿಕೆಗಳು ಇದೆಯಲ್ಲ ಅದನ್ನ ನಾವು ಈಡೇರಿಸ್ತೀವಿ, ಅದರ ಜೊತೆಗೆ ನಾವು ಕೊಡುವಂತಹ ಒಂದಷ್ಟು ಷರತ್ತುಗಳಿಗೂ ಕೂಡ ನೀವು ಫಾಲೋ ಮಾಡಬೇಕು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿತ್ತು. ಬಟ್ ಈಗ ಆ ನಕ್ಸಲರು ಶರಣಾಗತಿಗೆ ಮುಂದಾಗಿದ್ದಾರೆ. 4 ಮಹಿಳೆಯರು, 2 ಪುರುಷರು ಸೇರಿದಂತೆ 6 ಜನ ನಕ್ಸಲರು ಇವತ್ತು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶಸ್ತ್ರ ತ್ಯಾಗವನ್ನ ಮಾಡಲಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ನಕ್ಸಲರು ಕೂಡ ತಾವಾಗಿ ಬಂದು ಶರಣಾಗತಿಯಾಗಿದ್ರು. ಅದಾದ ಬಳಿಕ 6 ಮಂದಿ ಈಗ ಸಿಎಂ ಸಮ್ಮುಖದಲ್ಲಿ ಶರಣಾಗತಿಗೆ ಮುಂದಾಗಿದ್ದಾರೆ. ಹಾಗಿದ್ರೆ ಆ 6 ಮಂದಿ ನಕ್ಸಲರು ಯಾರ್ಯಾರು, ಅವರ ಹಿನ್ನೆಲೆಗಳು ಏನು? ಮೊದಲನೆಯದಾಗಿ ಮುಂಡಗಾರು ಲತಾ. ಈಕೆ ಶೃಂಗೇರಿಯ ಮುಂಡಗಾರು ನಿವಾಸಿ. ಜೆಸಿಬಿಎಂ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿ ಪಿಯುಸಿ ವ್ಯಾಸಂಗವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಕುದುರೆಮುಖ ವಿಮೋಚನಾ ಚಳುವಳಿಯಲ್ಲಿ ಈಕೆ ಭಾಗಿಯಾಗಿದ್ರು. ಬಳಿಕ ನಕ್ಸಲ್ ಹೋರಾಟದಲ್ಲಿ ಸಕ್ರಿಯರಾಗಿದ್ರು. ಲತಾ ವಿರುದ್ಧ ಒಟ್ಟು ಈಗ 85 ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ ಎಷ್ಟು ಫಾಲ್ಸ್ ಕೇಸ್ಗಳಿವೆ ಅಥವಾ ಎಷ್ಟು ಅಸಲಿ ಕೇಸ್ಗಳಿವೆ ಅನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗುತ್ತೆ. ಅದನ್ನ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ಎಷ್ಟು ಪ್ರಕರಣಗಳು ಇವ್ರ ಮೇಲೆ ಇದೆ, ಅದರಲ್ಲಿ ಎಷ್ಟು ಫಾಲ್ಸ್ ಕೇಸ್ಗಳಿವೆ ಅಥವಾ ಎಷ್ಟು ಇವ್ರ ಕೇಸ್ಗಳೇ ಇವೆ ಅಂತ ಹೇಳಿ ಅಧಿಕಾರಿಗಳು ಅದನ್ನ ಡಿಸೈಡ್ ಮಾಡ್ತಾರೆ. ಅದಾದ ಬಳಿಕ ಇವರಿಗೆ ಶಿಕ್ಷೆಯ ಪ್ರಮಾಣ ಅಥವಾ ಇವ್ರಿಗೆ ಯಾವ ರೀತಿಯಾಗಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಒಳಪಡ್ತಾರೆ ಅನ್ನುವಂಥದ್ದು ಮುಂದೆ ಡಿಸೈಡ್ ಆಗುತ್ತೆ. ಇನ್ನು ಸುಂದರಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಕ್ಸಲ್ ಚಟುವಟಿಕೆಗೆ ಈಕೆ ಸೇರ್ಪಡೆ ಆಗಿದ್ರು. ಬೆಳತಂಗಡಿಯ ಕುತ್ಲೂರಿನ ನಿವಾಸಿ ಸುಂದರಿ ಸಹೋದರ ವಸಂತ್ ಅಲಿಯಾಸ್ ಆನಂದ್ ಕೂಡ ನಕ್ಸಲ್ ಆಗಿದ್ದ. 2010ರ ಎನ್ಕೌಂಟರ್ನಲ್ಲಿ ಆನಂದ್ ಹತ್ಯೆಯಾಗಿತ್ತು. ಉಡುಪಿ ದಕ್ಷಿಣ ಕನ್ನಡದಲ್ಲಿ ಸುಂದರಿ ವಿರುದ್ಧ 3 ಕೇಸ್ಗಳು ದಾಖಲಾಗಿದೆ. ಸುಂದರಿ ಮೇಲೆ 71 ಕೇಸ್ಗಳಿವೆ. ಇದು ಎಷ್ಟು ಅಸಲಿ ಅಥವಾ ಎಷ್ಟು ನಿಜ ಅನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗುತ್ತೆ. ಇನ್ನು ವನಜಾಕ್ಷಿ, ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊಳೆ ನಿವಾಸಿ ವನಜಾಕ್ಷಿ ಭೂ ಮಾಲೀಕರ ವಿರುದ್ಧ ಹೋರಾಟದ ಬಳಿಕ ನಕ್ಸಲರ ಹಾದಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈ ತಂಡದ ಅತಿ ಹಿರಿಯ ಸದಸ್ಯೆ ಅಂತ ಹೇಳಿದ್ರೆ ವನಜಾಕ್ಷಿ. ಈ ವನಜಾಕ್ಷಿ ವಿರುದ್ಧ ಈಗ 29 ಕೇಸ್ಗಳು ಕೂಡ ದಾಖಲಾಗಿದೆ. ಇನ್ನು 4ನೇಯದಾಗಿ ಮಾರಪ್ಪ ಅರೋಳಿ ಅಲಿಯಾಸ್ ಜಯಣ್ಣ, ರಾಯಚೂರು ಜಿಲ್ಲೆಯ ಮಾನ್ವಿಯ
ಅರೊಳ್ಳಿ ನಿವಾಸಿ. ನಕ್ಸಲ್ ಸಿದ್ಧಾಂತದಿಂದ ಪ್ರೇರಿತರಾಗಿದ್ದಂತಹ ಈತ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ. ಶ್ರೀಮಂತರ ದಬ್ಬಾಳಿಕೆ ವಿರೋಧಿಸಿ ನಕ್ಸಲ್ ಚಟುವಟಿಕೆಗೆ ಎಂಟ್ರಿಯನ್ನ ಕೊಟ್ಟಿದ್ರು. ಆದಿವಾಸಿಗಳ ಹಕ್ಕುಗಳಿಗೆ ಹೋರಾಟವನ್ನ ನಡೆಸೋದಕ್ಕೆ ನಕ್ಸಲ್ ಗುಂಪಿಗೆ ಇವರು ಸೇರ್ಪಡೆಯಾಗಿದ್ರು. ಮಾರೆಪ್ಪ ಅರೋಳಿ ವಿರುದ್ಧ ಈಗ 50 ಪ್ರಕರಣಗಳು ಕೂಡ ದಾಖಲಾಗಿದೆ. ಇನ್ನು 5ನೇಯದಾಗಿ ಕೆ ವಸಂತ್, ತಮಿಳುನಾಡಿನ ವೆಲ್ಲೂರಿನ ವಸಂತ್ ಬಿಟೆಕ್ ಪದವೀಧರ. ಇವರು ಓದ್ಕೊಂಡಿದ್ದಾರೆ. ನಕ್ಸಲಿಸಂನತ್ತ ಒಲವನ್ನ ತೋರಿಸಿದವರು. ಯಾಕಂದ್ರೆ ಇವರು ಹುಟ್ಟದಾಗೆ ನಕ್ಸಲರ್ ಆಗಿಲ್ಲ. ಯಾಕಂದ್ರೆ ತಾವು ಬೆಳೆದು ಬಂದ ಹಾದಿ, ಆ ಬೆಳೆದು ಬಂದ ಹಾದಿಯಲ್ಲಿ ತಾವು ಅನುಭವಿಸಿದಂತಹ ಒಂದಷ್ಟು ಕಹಿ ಘಟನೆಗಳು, ಆ ಕಹಿ ಘಟನೆಗಳಿಗೆ ನ್ಯಾಯ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಇವರು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ. ಆ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಮುಂದಾಗ್ತಾರೆ. ಯಾಕಂದ್ರೆ ಇವರ ಒಂದು ಸಿದ್ಧಾಂತ ಇದೆ. ಯಾಕಂದ್ರೆ ಶ್ರೀಮಂತರು ಶ್ರೀಮಂತರಾಗಿಯೇ ಇರ್ತಾರೆ, ಬಡವರು ಬಡವರಾಗಿಯೇ ಸಾಯ್ತಾರೆ. ಯಾಕೆ ಬಡವರಿಗೆ ಶ್ರೀಮಂತರಿಗೆ ಸಿಗುವಂತಹ ಅನುಕೂಲಗಳು ಸಿಗ್ತಾ ಇಲ್ಲ? ನಮ್ಮನ್ನ ಯಾಕೆ ಸಮಾನತೆಯಿಂದ ನೋಡ್ತಾ ಇಲ್ಲ? ಸೊ ಇದರಿಂದ ಪ್ರೇರಿತಗೊಂಡಂತಹ ಇವರು ನಕ್ಸಲ್ ಚಟುವಟಿಕೆಗೆ ಇಳಿದು ಅದನ್ನ ಸಮತೋಲನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ನಕ್ಸಲ್ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ. ಇನ್ನು ವಸಂತ್ ಅವರು 2010ರಲ್ಲಿ ಪದವಿ ಮುಗಿಸಿ ನಕ್ಸಲ್ ಗುಂಪನ್ನ ಸೇರ್ಪಡೆ ಆಗ್ತಾರೆ. ಕರ್ನಾಟಕದಲ್ಲಿದ್ದ ನಕ್ಸಲ್ ದಳದ ಸದಸ್ಯನಾಗಿದ್ರು ವಸಂತ್ ಅವರು. ಇನ್ನು ವಸಂತ್ ಕರ್ನಾಟಕ, ಕೇರಳ, ತಮಿಳುನಾಡಿನಲ್ಲಿ 8 ಕೇಸ್ಗಳು ಇವರ ವಿರುದ್ಧವಾಗಿ ದಾಖಲಾಗಿದೆ. ಇನ್ನು 6ನೇಯದಾಗಿ TN ಜಿಶಾ, ಕೇರಳ ಮೂಲದ ನಕ್ಸಲ್ ಗುಂಪಿನ ಸದಸ್ಯೆ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಇವತ್ತು 6 ಮಂದಿ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಒಂದು ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಂಥವರು ಶರಣಾಗತಿ ಆಗ್ತಾ ಇದ್ದಾರೆ. ಹಾಗಿದ್ರೆ ಅಲ್ಲಿ ಭದ್ರತೆ ಯಾವ ರೀತಿ ಇದೆ? ಈಗ ಆಗಮಿಸಿದಾರಾ? ಎಷ್ಟೊತ್ತಿಗೆ ಬರಬಹುದು ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? 6 ಮಂದಿ ಚಿಕ್ಕಮಗಳೂರು ಜಿಲ್ಲೆಯ ಅಡವಿಯಲ್ಲಿ ಅಡಗಿ ಕುಳಿತಂತ 6 ಮಂದಿ ನಕ್ಸಲರು ಇವತ್ತು ನಾಡಿಗೆ ಆಗಮಿಸಿ ಸರ್ಕಾರದ ಮುಂದೆ ಶರಣಾಗೋದಕ್ಕೆ ಮುಂದಾಗಿದ್ದಾರೆ. ಅದರಂತೆ ವಿಶೇಷ ಪೊಲೀಸ್ ಭದ್ರತೆಯಲ್ಲಿ ಚಿಕ್ಕಮಗಳೂರಿನಿಂದ ಸಿಎಂ ಸರ್ಕಾರಿ ಅಂದ್ರೆ ಗೃಹ ಕಚೇರಿ ಕೃಷ್ಣಾಗೆ ವಿಶೇಷ ಭದ್ರತೆಯಲ್ಲಿ 6 ಮಂದಿ ನಕ್ಸಲರನ್ನ ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಕರೆತರಲಾಗಿದೆ. ಈಗ ಅಂದ್ರೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತೊಡಗಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿಗೆ 6 ಮಂದಿ ನಕ್ಸಲರು ಭೇಟಿಗೆ ಮುಂದಾಗಿದ್ದಾರೆ. ಇವರನ್ನ ಪ್ರಗತಿಪರರು ಭೇಟಿ ಮಾಡಿಸೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಸಿರಿಮನೆ ನಾಗರಾಜ್, ಅಶೋಕ್ ಮತ್ತೆ ಬಿಟಿ ಲಲಿತಾ ನಾಯಕ್ ಸೇರಿದಂತೆ ಏನು ಪ್ರಗತಿಪರ ಚಿಂತಕರೇನಿದ್ದಾರೆ ಅವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಮುಖ್ಯವಾಹಿನಿಗೆ ತರುವಂತ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆ ಒಂದು ನಕ್ಸಲರ ಬೇಡಿಕೆಗಳ ಕುರಿತಂತೆ ಖುದ್ದು ನಕ್ಸಲರೊಂದಿಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಆ ಬಳಿಕ ಏನು ಪೊಲೀಸರು ಏನು ತಮ್ಮ ವಶಕ್ಕೆ ಪಡೆದು ಕಾನೂನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾರೆ. ಚೈತ್ರ. ಹೆಬ್ಬಾಕ ತಿಮ್ಮೇಗೌಡ್ರೆ, ಈಗ 6 ಮಂದಿ ನಕ್ಸಲರು ನಾವು ಶರಣಾಗತಿ ಆಗ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು. ಹಾಗಿದ್ರೆ ಸರ್ಕಾರ ಯಾವ ರೀತಿಯಾಗಿ ಅದಕ್ಕೆ ಸ್ಪಂದನೆಯನ್ನ ಕೊಡಬಹುದು? ಚೈತ್ರ, ಬಹಳ ಮುಖ್ಯವಾಗಿ ಅವರು ಏನು ಪ್ರಮುಖ ಬೇಡಿಕೆಗಳು ಅಂದ್ರೆ ಕುದುರೆಮುಖ ಅರಣ್ಯದಲ್ಲಿ ಏನು ಅರಣ್ಯ ಅಧಿಕಾರಿಗಳ ಒಂದು ಕಿರುಕುಳ ಏನಿದೆ ಅದು ತಪ್ಪಿಸಬೇಕು ಅನ್ನುವಂಥದ್ದು. ಎಸ್ಪೆಷಲಿ ಬಹಳ ಮುಖ್ಯವಾದಂತ ಒಂದು ಬೇಡಿಕೆ ಅಂದ್ರೆ ಆದಿವಾಸಿಗಳನ್ನ ಅರಣ್ಯ ಅಂಚಿನಲ್ಲಿ ಒಕ್ಕಲೆಬ್ಬಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ. ಮತ್ತೊಂದ್ ಕಡೆಯಾಗಿ ಹಿಂದೆ ಯಾರ್ಯಾರು ಕ್ರಿಮಿನಲ್ ಅಪರಾಧಗಳ ಏನಿದಾವೆ ಹಿಂದೆ ಅವರ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ಬೇಕು. ಮತ್ತೊಂದ್ ಕಡೆಯಾಗಿ ತಮ್ಮ ಬೇಡಿಕೆಗಳೇನಿದೆ, ತಮ್ಮ ಜೀವನವನ್ನ ಸಾಗಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವಲ್ಪ ಸರ್ಕಾರ ನೆರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಮತ್ತೊಂದ್ ಕಡೆಯಾಗಿ ತಮ್ಮ ಮೇಲೆ ಇರ್ತಕ್ಕಂತ ಪ್ರಕರಣ ಒಂದು ಕೋರ್ಟ್ ಅನ್ನ ಓಪನ್ ಮಾಡಬೇಕು. ಈ ಮೂಲಕವಾಗಿ ತ್ವರಿತಗತಿಯಲ್ಲಿ ಆ ಒಂದು ವ್ಯಾಜ್ಯಗಳನ್ನ ಇತ್ಯರ್ಥ ಮಾಡಿ ತಮಗೆ ಅಂದ್ರೆ ಸಾಮಾನ್ಯವಾದಂತ ಒಂದು ಜೀವನವನ್ನ ನಡೆಸಬೇಕು ಅನ್ನುವಂತ ನಿಟ್ಟಲ್ಲಿ ಅನುವನ್ನ ಮಾಡ್ಕೊಡ್ಬೇಕು ಅನ್ನುವಂತ ನಿಟ್ಟಲ್ಲಿ ಇವತ್ತು ನಕ್ಸಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮುಂದೆ ಬೇಡಿಕೆಗಳನ್ನ ಇಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ ಏನೋ ಈ ಒಂದು ಕಾನೂನು ಪ್ರಕ್ರಿಯೆಯಲ್ಲಿ ಅಂದ್ರೆ ಕಾನೂನಾತ್ಮಕ ಹೋರಾಟದ ಬಗ್ಗೆಯೂ ಕೂಡ ಸರ್ಕಾರ ನೆರವನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಸಾಕಷ್ಟು ಬೇಡಿಕೆಗಳನ್ನ ಸಲ್ಲಿಸೋದಕ್ಕೂ ಕೂಡ ಇದೀಗ ನಕ್ಸಲರು ಮುಂದಾಗಿರುವಂತದ್ದು. ಚಿತ್ರ. ಹೆಬ್ಬಾಕ ತಿಮ್ಮೇಗೌಡ್ರೆ, 6 ಮಂದಿ ನಕ್ಸಲರೇನೋ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಆದ್ರೆ ಸರ್ಕಾರ ಹಾಗೆಯೇ ಆ ನಕ್ಸಲರಿಗೆ ಒಂದಷ್ಟು ಷರತ್ತುಗಳನ್ನ ವಿಧಿಸಿದೆ. ಹಾಗಿದ್ರೆ ಆ ಷರತ್ತುಗಳಿಗೇನು? ಆ ಷರತ್ತುಗಳು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈಗ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸ್ಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಯಾಗಿ ಏನು ಈಗಾಗ್ಲೇ ಏನು ತಮ್ಮ ಸಂಪರ್ಕದಲ್ಲಿರ್ತಕ್ಕಂಥ
ಯಾರ್ಯಾರು ನಕ್ಸಲರು ಇದ್ದಾರೆ, ನಕ್ಸಲ್ ಚಟುವಟಿಕೆಗಳಲ್ಲಿ ತೊಡಗಿದ್ದಂಥವ್ರು, ಮತ್ತೊಂದು ಕಡೆಗೆ ತಮಗೆ ಸಹಕಾರ ಕೊಟ್ಟಂತವ್ರು ಅವರೆಲ್ಲರನ್ನೂ ಕೂಡ ಏನು ಇಂಥ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಗಳಲ್ಲಿ ಮತ್ತೊಂದು ಕಡೆಯಾಗಿ ನಕ್ಸಲಿಸಂ ನಲ್ಲಿ ತೊರಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಶರಣಾಗತಿಯಾಗಿ ಆಗುವಂತೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಬಹಳ ಪ್ರಮುಖವಾಗಿ 6 ಮಂದಿ ನಕ್ಸಲರು ಈಗ ಶರಣಾಗತಿ ಆಗೋದಕ್ಕೆ ಬಂದಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ನಕ್ಸಲಿಸಂನ ಒಂದು ನಾಯಕರು, ತಂಡದ ನಾಯಕರು ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಅವರು ಕೊಡುವಂತ ಒಂದು ಮಾಹಿತಿ ಆಧಾರದ ಮೇಲೆ ಉಳಿದಂತ ನಕ್ಸಲರನ್ನು ಕೂಡ ವಶಕ್ಕೆ ಪಡೆದು ಅವರನ್ನ ಒಂದ್ ರೀತಿ ಅವರಿಗೆ ಒಂದ್ ರೀತಿ ಮೋಟಿವೇಟ್ ಮಾಡೋದ್ರ ಮುಖಾಂತರ ಅವರನ್ನ ಮುಖ್ಯವಾಹಿನಿಗೆ ತರುವಂತ ಒಂದು ಪ್ರಯತ್ನಕ್ಕೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಈ ಒಂದು ತಮ್ಮ ಅವಧಿಯಲ್ಲಿ ನಕ್ಸಲ್ ಮುಕ್ತ ಕರ್ನಾಟಕ ಮಾಡುವಂತ ಒಂದು ಪ್ರಯತ್ನವನ್ನ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡೋದಕ್ಕೆ ಮುಂದಾಗಿದ್ದಾರೆ ಎನ್ನುವಂತ ಒಂದು ಚರ್ಚೆಯೂ ಕೂಡ ಇದೀಗ ಗೃಹ ಕಚೇರಿ ಕೃಷ್ಣಾದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಚೈತ್ರ, ಹೆಬ್ಬಾಕ ತಿಮ್ಮೇಗೌಡ್ರೆ, ಈಗ ನಕ್ಸಲರು ನಾವು ಶರಣಾಗತಿ ಆಗ್ತೀವಿ ಅಂತ ಹೇಳಿ ಇವತ್ತು ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಶರಣಾಗತಿ ಆದ ಬಳಿಕ ಯಾವ ರೀತಿಯಾಗಿ ಕಾನೂನು ಪ್ರಕ್ರಿಯೆಗಳು ಇರುತ್ತೆ? ಪೊಲೀಸರ ವಶಕ್ಕೆ ಹೋಗ್ತಾರೆ, ಅದಾದ ಮೇಲೆ ಕೋರ್ಟ್ ಸಬ್ಮಿಟ್ ಮಾಡ್ಬೇಕಾಗತ್ತೆ ಅವ್ರನ್ನೆಲ್ಲ. ಸೊ ಆ ರೀತಿಯಾದಂತಹ ಪ್ರಕ್ರಿಯೆಗಳು ಯಾವ ರೀತಿ ನಡೆಯುತ್ತೆ? ಚೈತ್ರ, ಬಹಳ ಮುಖ್ಯವಾಗಿ ಈಗಾಗಲೇ ಅಂದ್ರೆ ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಈ ಒಂದು ಕಾನೂನು ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಏನು ಸರ್ಕಾರದ ಮುಂದೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಶರಣಾಗುವಂತದ್ದು ಒಂದ್ ಕಡೆ ಆದ್ರೆ, ಇನ್ನ ಕಾನೂನಾತ್ಮಕವಾಗಿ ಸ್ಥಳೀಯ ಸೆಷನ್ ಕೋರ್ಟ್ಗಳು ಏನಿದಾವೆ ಆ ಒಂದು ಸೆಷನ್ ಕೋರ್ಟ್ ನಲ್ಲೇ ಹಾಜರಾಗಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಯು ಕೂಡ ಮುಗ್ದಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಆ ಬಳಿಕವಾಗಿ ಚಿಕ್ಕಮಗಳೂರಿನಿಂದ ಇದೀಗ ಸರ್ಕಾರದ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಶರಣಾಗೋದಕ್ಕೆ ನೇರವಾಗಿ ವಿಶೇಷ ಭದ್ರತೆಯಲ್ಲಿ ಇವಾಗ ಆಗಮಿಸಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಿಗೆ ತಮ್ಮ ಬೇಡಿಕೆಗಳನ್ನ ಸಲ್ಲಿಸಿದಂತ ಬಳಿಕ ಪೊಲೀಸರು ಧನ್ಯವಾದಗಳು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ ಮಾಹಿತಿಗಾಗಿ. ಸಿರಿಮನೆ ನಾಗರಾಜ್ ಅವರು ಕೂಡ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಇವತ್ತು 6 ಮಂದಿ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗತಿ ಆಗ್ತಾ ಇದ್ದಾರೆ, ಏನ್ ಹೇಳ್ತೀರಾ ಸರ್? ಇಲ್ಲ, ಬಹಳ ಸಂತೋಷದ ವಿಷಯ. ಅದರಲ್ಲೂ ಖುದ್ದಾಗಿ ಸಿದ್ದರಾಮಯ್ಯನವರೇ ಸಿಎಂ ಅವರೇ ಅವ್ರನ್ನ ಬರಮಾಡ್ಕೊಳ್ತಾ ಇರೋದು ಇನ್ನೂ ಬಹಳ ಗೌರವದ ವಿಷಯ ಆಯ್ತು. ಮತ್ತೆ ಅಷ್ಟೊಂದು ಜನ ಈಗ ಅವ್ರ ಜೀವ ಉಳಿದಿರೋದು ದೊಡ್ಡ ವಿಷಯ. ಎರಡನೇದಾಗಿ ಅವರೆಲ್ಲ ಹೋರಾಟಗಳ ಚಳವಳಿಗಳ ಮುಖ್ಯವಾಹಿನಿಗೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಬಂದು ಸುಮ್ಮನೆ ಲೈಫಲ್ಲಿ ಸೆಟ್ಲ್ ಆಗ್ಲಿಕ್ಕಲ್ಲ. ಹಂಗಾಗಿ ಕರ್ನಾಟಕ ಚಳವಳಿಗಳ ಪಾಲಿಗೆ ಕೂಡ ಇದೊಂದು ಬಹಳ ಒಳ್ಳೆಯ ಒಂದು ಆಸ್ತಿ ಆಗುತ್ತೆ, ಒಂದು ಒಳ್ಳೆ ಅಸೆಟ್ ಆಗುತ್ತೆ. ಎಲ್ಲ ರೀತಿಯಿಂದ ನೋಡಿದ್ರು ಕೂಡ ಈಗ ಈ ಒಂದು ದುಃಖದ ಒಂದು ರಕ್ತ ಸಿಗ್ತದೆ ಮುಕ್ತ ಆಗ್ತಿರೋದು, ಒಂದು ಸುಖಾಂತವಾಗಿ ಅಂತ್ಯ ಆಗ್ತಿರೋದು, ಇದೆಲ್ಲ ಬಹಳ ಸಂತೋಷದ ವಿಷಯ. ಈಗ ಕೇಂದ್ರ ಸರ್ಕಾರದವರು ಎಲ್ಲರನ್ನು ನಿರ್ನಾಮ ಮಾಡಿ ಈ ನಕ್ಸಲ್ ಇದನ್ನು ಮುಕ್ತಾಯಗೊಳಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ದೊಡ್ಡ ಮೇಲ್ಪಂಕ್ತಿಯನ್ನು ಸೆಟ್ ಮಾಡ್ತದೆ. ಅವ್ರನ್ನೆಲ್ಲ ಜೀವಂತವಾಗಿ ಮುಖ್ಯವಾಗಿ ಹೊರಗೆ ಮಾಡಿಕೊಂಡು ನಾವು ಈ ಚಳವಳಿಯನ್ನ ಇಲ್ಲಿ ನಿಲ್ಲಿಸ್ತಾ ಇದೀವಿ ಅಂತ ಹೇಳ್ಕೊಂಡು ಮಾಡುವಂತ ಇದೆಲ್ಲ ದೇಶಕ್ಕೆ ತಮಗೆ ನೆನಪಿರಬಹುದು, ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ ಇದನ್ನ ತೀವ್ರವಾಗಿ ಖಂಡಿಸ್ತಿರ್ತೀರಾ ನೀವು. ಇದು ನ್ಯಾಯಯುತವಾಗಿಲ್ಲ, ಇದಕ್ಕೆ ನ್ಯಾಯ ಬೇಕು ಅಂತ ಹೇಳಿ ತಮ್ಮ ಧ್ವನಿ ಎತ್ತಿರ್ತೀರಾ. ಬಟ್ ಈಗ 6 ಮಂದಿ ನಕ್ಸಲರು ಶರಣಾಗತಿ ಆಗ್ತಾ ಇದ್ದಾರೆ. ಸರ್ಕಾರ ಎಲ್ಲ ಒಂದು ಫೆಸಿಲಿಟೀಸ್ಗಳನ್ನ ಕೊಡುತ್ತೆ ಅನ್ನುವಂತಹ ಭರವಸೆ ಇದೆಯಾ? ಅಲ್ಲ, ಅದು ಭರವಸೆ ಕೊಟ್ಟಿದ್ದಾರೆ. ಈಗ ಹೈ ಪವರ್ ಕಮಿಟಿ ಅವರು ಮತ್ತೆ ಶಾಂತಿಗಾಗಿ ನಾಗರಿಕ ವೇದಿಕೆಯವರು ಅವರ ಈಗ ಅಲ್ಲಿ 6 ಜನರ ಏನು ಆತಂಕಗಳಿದ್ದು ಹೊರಗಡೆ ಬಂದೆ ಅವರ ಜೈಲಿನಲ್ಲಿ ಕಲಿಬೇಕಾಗುತ್ತೆ ವರ್ಷಾನುಗಟ್ಲೆ, ಅದು ಇದು ಮತ್ತು ಬೇರೆ ಸಮಸ್ಯೆಗಳದೆಲ್ಲ ಏನಿತ್ತಲ್ಲ ಅದನ್ನೆಲ್ಲ ಚರ್ಚೆ ಮಾಡಿ ಸರ್ಕಾರದಿಂದ ಒಂದು ಖಚಿತವಾದ ಆಶ್ವಾಸನೆ ಪಡ್ಕೊಂಡೇನೆ ಅವ್ರನ್ನ ಹೊರಗೆ ಕರ್ಕೊಂಬರೋ ವ್ಯವಸ್ಥೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆಯಲ್ಲ. ಹಾಗಾದ್ರಿಂದ ಅದು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಅಂತ. ಮತ್ತೆ ಮಿಕ್ಕಿದ್ದನ್ನು ನಾವು ಭರವಸೆ ಇಡಬೇಕು. ಮತ್ತೆ ನಾಗರಿಕ ಸಮಾಜ ಕೂಡ ಇದ್ರ ಬಗ್ಗೆ ಒಂದು ಕಣ್ಗಾವಲಿಟ್ಟು ಸರ್ಕಾರ ಕೊಟ್ಟ ಆಶ್ವಾಸನೆಗಳನ್ನ ಅದು ಸರಿಯಾದ ಸಕಾಲದ ಈಡೇರಿಸಿ ರೀತಿಯಲ್ಲಿ ನೋಡ್ಕೊಳ್ಳೋದು ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇದೆ, ನಾಗರಿಕ ಸಮಾಜ ಮೇಲೆ ಕೂಡ. ಓಕೆ ಸರ್, ಈಗ ಒಂದು ಸರ್ಕಾರದ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದೀರಾ. ಅದಾದ ಬಳಿಕ ಈಗ ಈ ನಕ್ಸಲರ ಮೇಲೆ ಒಂದಷ್ಟು ಸುಳ್ಳು ಕೇಸ್ಗಳು ಕೂಡ ದಾಖಲಾಗಿರುವಂಥದ್ದು, ಇದು ತ್ವರಿತಗತಿಯಲ್ಲಿ ಮುಗಿಯುತ್ತೆ ಅಂತ ಅನ್ಸುತ್ತಾ? ಆ ಭರವಸೆ ಇದೆಯಾ ನಿಮಗೆ? ಅಲ್ಲ, ಭರವಸೆ ಇದೆಯಾ ಅನ್ನೋದಕ್ಕಿಂತ ಸರ್ಕಾರ ಭರವಸೆ ಕೊಟ್ಟಿದೆ. ಈಗ ಅದರ ಮೇಲೆ ಭರವಸೆ ಇಟ್ಟು ನಾವು ಮುಂದುವರಿಬೇಕಾಗಿದೆ. ಯಾಕಂದ್ರೆ ಅದೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ನಾಗರಿಕ ಶಾಂತಿಗಾಗಿ ನಾಗರಿಕರ ವೇದಿಕೆ ಅಂತ ರಚನೆ ಮಾಡಿಕೊಂಡು ಸಿಎಂ ಭೇಟಿಯಾಗಿರುವಂತದ್ದು, ಅವರು ಬಹಳ ಒಂದು ಸಾಲೆಮ್ ಆಗಿ ಬಹಳ ಒಂದು ಇದಾಗಿ ನಿಷ್ಠೆಯಿಂದ ಭರವಸೆ ಕೊಟ್ಟದ್ದು, ಇದೆಲ್ಲ ಇರೋದ್ರಿಂದ ನಾವು ಭರವಸೆ ಇಟ್ಟು ಮುಂದಕ್ಕೆ ಹೋಗ್ಬೇಕಷ್ಟೇ. ಆಗ್ಲಿಲ್ಲ ಅಂದ್ರೆ ಮತ್ತೆ ಮುಂದೆ ಹೋರಾಟಗಳು ಇದ್ದೇ ಇರ್ತವೆ. ಅದಕ್ಕೋಸ್ಕರ ಒತ್ತಾಯ ಮಾಡೋದು, ಹೋರಾಟ ಮಾಡೋದು ಏನಾದ್ರು ಇದ್ದೇ ಇರುತ್ತೆ. ಈಗ ನಾವು ಸದ್ಯಕ್ಕೆ ಅವ್ರು ಕೊಟ್ಟ ಭರವಸೆ ಮೇಲೆ ನಂಬಿ ಈಗ ಫಸ್ಟ್ ಇವ್ರ ಜೀವ ಉಳಿಸ್ಬೇಕಾಗಿತ್ತು. ಯಾಕಂದ್ರೆ ಇವರಲ್ಲಿದ್ರೆ ಅವ್ರ ಜೀವದ ಬಗ್ಗೆ ಕೂಡ ತುಂಬಾ ಆತಂಕನೇ ಇತ್ತು. ಹಾಗಾಗಿ ಅವ್ರು ಫಸ್ಟ್ ಅವ್ರ ಜೀವ ಉಳಿಸ್ಕೊಂಡು ಹೊರಗೆ ಬರೋದು ಮುಖ್ಯ. ಆನಂತರ ಸರ್ಕಾರದ ಭರವಸೆ ಅವರು ಈಡೇರಿಸಬೇಕು. ಯಾಕಂದ್ರೆ ಹಿಂದೆ ಬಂದವ್ರದ್ದು ಕೂಡ ಸರಿಯಾದ ಬಗೆಹರಿದಿಲ್ಲ. ಅದರಿಂದ ಅದನ್ನೆಲ್ಲವನ್ನು ಮುಂದಿಟ್ಟನೆ ಚರ್ಚೆ ನಡೆದಿದೆ.
ಹಾಗಾಗಿ ಇದನ್ನ ಭರವಸೆ ಇಟ್ಟು ಮುಂದುವರಿಯೋಣ ಅಂತ ಅನ್ಕೊಳ್ತೇನೆ. ಈಗ ಸಾಕು ಮೇಡಮ್, ಇಷ್ಟು ಸಾಕು ಪ್ರಶ್ನೆ. ಅಲ್ಲಿ ಬೇರೆ ಕೆಲಸಗಳಿದಾವೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇವಿಷ್ಟು ಕೂಡ ಸಿರಿಮನೆ ನಾಗರಾಜ್ ಅವರ ಮಾತಾಗಿತ್ತು. ಯಾಕಂದ್ರೆ ಸರ್ಕಾರ ನಮಗೆ ಭರವಸೆಯನ್ನ ಕೊಟ್ಟಿದೆ, ಆ ಭರವಸೆಯನ್ನ ಈಡೇರಿಸ್ತಾರೆ ಅನ್ನುವಂತಹ ನಂಬಿಕೆ ಸಹ ನಮಗಿದೆ ಅಂತ ಹೇಳಿ ಸಿರಿಮನೆ ನಾಗರಾಜ್ ಅವರು ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ವಿಕ್ರಮ್ ಗೌಡ ಹತ್ಯೆಯಾದಂತಹ ಸಂದರ್ಭದಲ್ಲಿ ಸಿರಿಮನೆ ನಾಗರಾಜ್ ಅವರು ಸಾಕಷ್ಟು ಧ್ವನಿ ಎತ್ತುತ್ತಾರೆ. ಇದು ಎನ್ಕೌಂಟರ್ ಮಾಡಿರುವಂತಹ ರೀತಿ ಸರಿಯಲ್ಲ, ಸರ್ಕಾರದ ನಡೆಯನ್ನ ನಾನು ಖಂಡಿಸ್ತೇನೆ ಅಂತ ಹೇಳಿ ಸುದ್ದಿಗೋಷ್ಠಿ ನಡೆಸುವಂತಹ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಈಗ ವಿಕ್ರಮ್ ಗೌಡನ ಹತ್ಯೆ ಮುಂಚೆಯೇ ಈ ರೀತಿಯಾದಂತಹ ಘೋಷಣೆಗಳನ್ನು ಸರ್ಕಾರ ಮಾಡಿದ್ದಿದ್ರೆ ನನ್ನ ಸಹೋದರ ಕೂಡ ಬಂದು ಶರಣಾಗತಿ ಆಗ್ತಾ ಇದ್ನೇನೋ ಅನ್ನುವಂಥದ್ದು ವಿಕ್ರಮ್ ಗೌಡ ಸಹೋದರ ಹಾಗೆ ಸಹೋದರಿಯವರ ಮಾತಾಗಿತ್ತು. ಈಗ ಏನು ಶರಣಾಗತಿ ಆಗುವಂತಹ ಕುಟುಂಬಗಳಿಗೆ ಸರ್ಕಾರ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಾ ಇದೆಯೋ, ನಮಗೂ ಕೂಡ ಆ ಒಂದು ಫೆಸಿಲಿಟೀಸ್ ಅನ್ನ ಕೊಡಬೇಕು ಅಂತ ಹೇಳಿ ಈಗ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ವಿಪಕ್ಷದವರು ಇದನ್ನ ಬಲವಾಗಿ ಖಂಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಮ್ಮುಖದಲ್ಲಿ ನಕ್ಸಲರು ಶರಣಾಗತಿ ಆಗಲಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕಾನೂನಾತ್ಮಕ ಮುಂದಿನ ಪ್ರಕ್ರಿಯೆಗಳು ಹಾಗಿದ್ರೆ ಯಾವ್ಯಾವ ರೀತಿ ಇರುತ್ತೆ? ಶರಣಾಗತರಾದಂತಹ ನಕ್ಸಲರ ವಿರುದ್ಧ ಇರುವಂತಹ ಘೋರ ಅಪರಾಧಗಳು ಕಾನೂನಿನ ಪ್ರಕ್ರಿಯೆ ನ್ಯಾಯಾಲಯದಲ್ಲಿ ಮುಂದುವರಿಯುತ್ತವೆ. ಯಾಕಂದ್ರೆ ಈಗ ಈ 6 ಮಂದಿ ಮೇಲೂ ಒಂದಷ್ಟು ಕೇಸ್ಗಳು ದಾಖಲಾಗಿದೆ. ಅದರಲ್ಲಿ ಒಂದಷ್ಟು ಸುಳ್ಳು ಕೇಸ್ಗಳನ್ನು ಕೂಡ ದಾಖಲು ಮಾಡಲಾಗಿದೆ. ಅದು ಕಾನೂನು ಪ್ರಕ್ರಿಯೆಯಲ್ಲಿ ಅದರಲ್ಲೂ ನ್ಯಾಯಾಲಯದಲ್ಲಿ ಮುಂದುವರಿಯುತ್ತೆ. ಇನ್ನು ರಾಜ್ಯ ಸರ್ಕಾರವು ಸರಿಯಾದ ಕಾರ್ಯವಿಧಾನಗಳ ಮೂಲಕ ಶರಣಾದ ನಕ್ಸಲರ ವಿರುದ್ಧ ಬಾಕಿ ಇರುವಂತಹ ಪ್ರಕರಣಗಳನ್ನು ಹಿಂಪಡೆಯೋದಕ್ಕೆ ಪರಿಗಣಿಸಬಹುದು. ಶರಣಾದ ನಕ್ಸಲರಿಗೆ ಉಚಿತ ಕಾನೂನು ಸಹಕಾರ ನೀಡೋದಕ್ಕೆ ವಕೀಲರನ್ನ ಕೂಡ ಒದಗಿಸಬಹುದು. ಅಲ್ಲದೆ ತ್ವರಿತ ವಿಚಾರಣೆಗಾಗಿ ತ್ವರಿತಗತಿ ನ್ಯಾಯಾಲಯ ರಚನೆ ಮಾಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಕೂಡ ಇರುವಂಥದ್ದು. ಯಾಕಂದ್ರೆ ಅವರ ಮೇಲೆ ಇರುವಂತಹ ಪ್ರಕರಣಗಳನ್ನ ತ್ವರಿತವಾಗಿ ಬಗೆಹರಿಸಬೇಕು ಅಥವಾ ತನಿಖೆ ಆಗಬೇಕು, ಅದಕ್ಕೊಂದು ಇತ್ಯರ್ಥ ಆಗಬೇಕು. ಈ ಒಂದು ಅವಕಾಶ ಕೂಡ ಸರ್ಕಾರದ ಮುಂದೆ ಇರುವಂಥದ್ದು. ನ್ಯಾಯಾಲಯ ರಚನೆ ಮಾಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಈ ಮಾಹಿತಿಯನ್ನ ಕೂಡ ನೀಡಬೇಕಾಗಿದೆ. ನಕ್ಸಲ್ ಶರಣಾಗತಿ ನಿಯಮಾವಳಿ ಪ್ರಕಾರ ಶರಣಾಗತರಾದಂತಹ ನಕ್ಸಲರು ನನ್ನ ನಿಜವಾದ ಹೆಸರು, ಗುರುತು, ಚಟುವಟಿಕೆ, ಕ್ರಿಯಾಶೀಲವಾಗಿದ್ದಂತಹ ಸಂಘಟನೆಯ ಹೆಸರು, ಶಸ್ತ್ರಾಸ್ತ್ರ ಸರಬರಾಜು ಮೂಲದ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಅವರು ಇವಾಗಿರುವಂತಹ ಪ್ರಪಂಚದಿಂದ ಸಾಕಷ್ಟು ದೂರ ಇದ್ದಾರೆ. ತಾವಿರೋದು ಕಾಡಿನಲ್ಲಿ, ಈಗ ಕಾಡಿನಿಂದ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಅವರ ಐಡೆಂಟಿಟಿಗೆ ಏನೇನು ಬೇಕೋ ಎಲ್ಲವನ್ನ ಕೂಡ ಅವರು ಮಾಹಿತಿಯನ್ನ ಕೊಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಇವತ್ತು 6 ಮಂದಿ ನಕ್ಸಲರು ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗಬೇಕಾಗಿತ್ತು. ಬಟ್ ಇವಾಗ ಬೆಂಗಳೂರಿನ ಸಿಎಂ ಸಮ್ಮುಖದಲ್ಲಿ ನಾವು ಶರಣಾಗತಿ ಆಗ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಈಗಾಗಲೇ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿ ಚಿಕ್ಕಮಗಳೂರಿನಲ್ಲಿ ಏನೇನೆಲ್ಲ ಕಾನೂನು ಪ್ರಕ್ರಿಯೆಗಳು ನಡೀತು? ಎಸ್ ಚೈತ್ರ, ಏನು 6 ಮಂದಿ ನಕ್ಸಲರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಇವತ್ತು ಶರಣಾಗತಿಯನ್ನ ಆಗ್ಲಿಕ್ಕೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಒಂದಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಕೂಡ ಕೈಗೆತ್ತಿಕೊಂಡಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಡಿವೈಎಸ್ಪಿ ಬಾಲಾಜಿ ಸಿಂಗ್ ಅವರ ನೇತೃತ್ವದಲ್ಲಿ ಏನು ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಅವರು ಒಂದು ಸ್ಪೆಷಲ್ ಟೀಮ್ ಅನ್ನ ರೆಡಿ ಮಾಡಿದ್ರು. ಇನ್ನು ಆ ಸ್ಪೆಷಲ್ ಟೀಮ್ 6 ಮಂದಿ ನಕ್ಸಲರನ್ನ ಏನು ಶರಣಾಗತಿ ಮಾಡ್ತಕ್ಕಂಥದ್ದು ಮತ್ತು ಅದರ ಮುಂದುವರಿದ ಭಾಗವಾಗಿ ಎಲ್ಲಾ ರೀತಿಯಾದಂತಹ ತನಿಖಾ ಕಾರ್ಯಗಳಿರ್ಬೋದು, ಮತ್ತೊಂದು ನ್ಯಾಯಾಲಯ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಏನೋ ತಂಡವನ್ನ ರಚನೆ ಮಾಡಿ ಒಂದಷ್ಟು ಪ್ರಕ್ರಿಯೆಗಳನ್ನು ನಡೆಸಿಕೊಂಡಿತ್ತು. ಆದ್ರೆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ರೀತಿಯ
ಪೊಲೀಸ್ ವ್ಯವಸ್ಥೆಗಳು ಮತ್ತೆ ಅವರ ಒಂದು ಶರಣಾಗತಿಗೆ ಬೇಕಾದಂತ ಎಲ್ಲ ಪ್ರಕ್ರಿಯೆಗಳನ್ನ ಮಾಡ್ಕೊಂಡಿತ್ತು. ಅವರ ಬೇಡಿಕೆ ಏನಿದೆ, ನಾವು ಶರಣಾಗತಿಯಾಗಿ ಮುನ್ನೆಲೆಗೆ ಬಂದ ಮೇಲೆ ನಮ್ಮನ್ನ ಯಾವುದೇ ರೀತಿಯಾಗಿ ಒಂದು ಈ ಸಮಾಜ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಮತ್ತು ತಮ್ಮ ಮೇಲಿನ ಎಲ್ಲ ಕೇಸ್ಗಳು ಶೀಘ್ರಗತಿಯಲ್ಲಿ ಆಗ್ಬೇಕು ಅನ್ನೋದು ಅವರ ಒತ್ತಾಯ. ಜೊತೆಗೆ ಏನು ಶಾಂತಿಗಾಗಿ ನಾಗರಿಕ ವೇದಿಕೆ ಇರ್ಬೋದು ಮತ್ತು ಪುನರ್ವಸತಿ ಸಮಿತಿಯ ಸದಸ್ಯರ ಒಂದು ಆಗ್ರಹವಾಗಿತ್ತು. ಯಾಕಂತಂದ್ರೆ ಕಳೆದ 7-8 ವರ್ಷಗಳ ಹಿಂದೆ ಮುಖ್ಯವಾಹಿನಿಗೆ ಬಂದಂತಹ ನಕ್ಸಲರು ಇಂದಿಗೂ ಕೂಡ ಏನು ಜೈಲಿನಲ್ಲೇ ಕೊಳಿತಾ ಇರ್ತಕ್ಕಂಥದ್ದು. ಆ ಒಂದು ಇದರಲ್ಲಿ ಕನ್ಯಾಕುಮಾರಿ ಅವರಿಗೆ ಆದಂತಹ ಪರಿಸ್ಥಿತಿ ಬೇರೊಬ್ಬ ನಕ್ಸಲರಿಗೆ ಇವತ್ತು ಬಂದಂತವರಿಗೆ ಆಗ್ಬಾರ್ದು. ಆ ಹಿನ್ನೆಲೆಯಲ್ಲಿ ತ್ವರಿತಗತಿಯಲ್ಲಿ ಅವರ ಎಲ್ಲಾ ಪ್ರಕರಣಗಳು ಕೂಡ ಇತ್ಯರ್ಥ ಆಗ್ಬೇಕು. ಅದಕ್ಕೋಸ್ಕರವಾಗಿ ಒಂದು ವಿಶೇಷವಾಗಿ ಒಂದು ಕೋರ್ಟ್ ಅನ್ನ ತೆರಿಬೇಕು. ಆ ಮೂಲಕವಾಗಿ ನಕ್ಸಲರ ಎಲ್ಲಾ ಪ್ರಕರಣಗಳು ಶೀಘ್ರಗತಿಯಲ್ಲಿ ಇತ್ಯರ್ಥವಾಗಿ ಅವರು ಕೂಡ ಇತರೆ ಜನಸಾಮಾನ್ಯರಂತೆ ಸಮಾಜದಲ್ಲಿ ಬದುಕನ್ನ ಕಟ್ಕೊಳ್ಬೇಕು. ಅವರು ಇಷ್ಟು ದಿವಸ ಏನು ಕಾಡಿನಲ್ಲಿ ಜನಪರವಾದಂತಹ ಹೋರಾಟಗಳಿಗಾಗಿ ಏನು ಬಂದೂಕಿನ ಆದಿಯನ್ನ ಹಿಡಿದಂತವ್ರು ಈಗ ಅವರು ಜನರ ಜೊತೆಗೆ ಬಂದು ಹೊಂದ್ಕೊಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಈ ಸಮಯದಲ್ಲಿನ ಯಾವುದೇ ರೀತಿಯಾದಂತಹ ಕೇಸ್ಗಳಿರ್ಬೋದು ಮತ್ತೊಂದು ಅವರಿಗೆ ಜೀವನ ಮಾಡ್ಲಿಕ್ಕೆ ತೊಡಕಾಗಬಾರ್ದು, ಅದರಿಂದ ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋದು ಎಲ್ಲರ ಬೇಡಿಕೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ಪುನರ್ವಸತಿ ಸಮಿತಿಯ ಸದಸ್ಯರ ಜೊತೆ ನಿರಂತರವಾಗಿ ಸಭೆಗಳನ್ನ ನಡೆಸಿ ಆ ಒಂದು ಸಭೆಯಲ್ಲಿ ಒಂದಷ್ಟು ನಿರ್ಣಯಗಳನ್ನ ಕೈಗೊಂಡು ಅವರ ಎಲ್ಲ ಬೇಡಿಕೆಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕವೇ ಅವರು ಇವತ್ತು ಏನು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡ್ಲಾಗಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನು 6 ಜನ ಅಂದ್ರೆ ಅತಿ ಹೆಚ್ಚು ಜನ ಸಂಖ್ಯೆಯಲ್ಲಿ ನಕ್ಸಲರು ಇವತ್ತು ಶರಣಾಗತಿಯಾಗಿ ಮುಖ್ಯವಾಹಿನಿಗೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಇವತ್ತು ಏನೋ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡ್ಬೇಕಾಗುತ್ತದೆ. ಯಾಕಂತಂದ್ರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ನಕ್ಸಲ್ ಮುಕ್ತ ಜಿಲ್ಲೆ ಆಗುವ ಕಾಲನ ಇಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ವೇಳೆಯಲ್ಲಿ ಕೂಡ ಒಂದಷ್ಟು ಜನ ನಕ್ಸಲರನ್ನ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಮತ್ತೆ ಈ ಬಾರಿಯೂ ಕೂಡ ತಾವು ಸಿಎಂ ಆಗಿದ್ದಂತಹ ವೇಳೆಯಲ್ಲಿ ಮತ್ತೆ 6 ಮಂದಿ ನಕ್ಸಲರು ಮುಖ್ಯವಾಹಿನಿಗೆ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ಒಂದು ಆಡಳಿತಕ್ಕೆ ಇದೊಂದು ಏನೋ ಅವರಿಗೆ ಒಂದು ಕ್ರೆಡಿಟ್ ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಏನೋ ಮತ್ತೆ ನಕ್ಸಲರಿಗೆ ಕರ್ನಾಟಕದ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳ ನಕ್ಸಲರಿಗೂ ಕೂಡ ಒಂದು ಮಾದರಿಯನ್ನ ಹೆಜ್ಜೆಯನ್ನ ಇಡ್ಲಿಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅದಕ್ಕಾಗಿಯೇ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ನಕ್ಸಲರನ್ನ ಶರಣಾಗತಿ ಮಾಡ್ಲಿಕ್ಕೆ ಬೆಂಗಳೂರಿಗೆ ಕರ್ಸ್ಕೊಂಡಿರ್ತಕ್ಕಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.